ಹಾಯ್ ಫ್ರೆಂಡ್ಸ್, 26 ವರ್ಷದ ಆವರೇಜ್ ಹುಡುಗ ಇದೆ. ಸೊ ಲೈಫಲ್ಲಿ ಡೈಲಿ ಸ್ಟ್ರೆಸ್ಸಿಂದ ಬೋರ್ ಆಗಿ ಹೋಗಿ ಲೈಫಲ್ಲಿ ಏನಾದರೂ ಚೇಂಜ್ ಬೇಕು, ಏನಾದರೂ ಒಂದು ಚಾಲೆಂಜಿಂಗ್ ಆಗಿ ಇರಬೇಕು ಅಂತ ಅನ್ನಿಸ್ತು. ಸೊ ಚೇಂಜ್ ಆಗಬೇಕಂದ್ರೆ ಫಸ್ಟ್ ನಮ್ಮ ಮೈಂಡ್ ಮತ್ತು ಬಾಡಿನ ಚೇಂಜ್ ಮಾಡ್ಕೊಬೇಕು, ನಮ್ಮ ಕಂಟ್ರೋಲ್ ತೊಗೊಬೇಕು. ಚೇಂಜ್ ಮಾಡಿದ್ಮೇಲೆ ವಾಟರ್ ಫಾಸ್ಟಿಂಗ್ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು, ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ವಾಟರ್ ಫಾಸ್ಟಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ವಾಟರ್ ಫಾಸ್ಟಿಂಗ್ ಅಂತ ಏನಂದರೆ ಊಟ ಮಾಡಿದೆ ಹೊಟ್ಟೆ ಹಸಿದಾಗೆಲ್ಲ ನೀರು ಕುಡ್ಕೊಂಡು ಇರೋದು ಅಷ್ಟೇ. ಸೊ ವಾಟರ್ ಫಾಸ್ಟಿಂಗ್ ಏನೇನು ನೆನಪಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಮತ್ತು ಅದರಂತೆ ಮೈಂಡ್ ಕ್ಲಾರಿಟಿ ಮತ್ತು ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಸ್ಟಡೀಸಲ್ಲೆಲ್ಲ ಬಂದಿದೆ. ಸೊ ಒಂದು 5 days ವಾಟರ್ ಫಾಸ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 1-2 ದಿವಸ ಆರಾಮಾಗಿ ಮಾಡ್ಬೋದು. ನನ್ನ ಬೆಸ್ಟ್ ಫ್ರೆಂಡ್ ನಾನು ಒಂದ್ಸಲ ಕೇಳೋಣ ಏನಂತ ಹೇಳ್ತಾರೆ. ಹಲೋ ಅಮ್ಮ, ಒಂದು 5 days ವಾಟರ್ ಫಾಸ್ಟಿಂಗ್ ಮಾಡೋಣ ಅಂತಿದ್ದೀನಿ. ಹಲೋ ಮತ್ತೆ ಹಲೋ, ಐ ಆಮ್ ಸೀರಿಯಸ್. ಓಕೆ, ಚಾಲೆಂಜ್ ಓಕೆ, ಡನ್ ಆಯಿತು. ನನ್ನ ಬೆಸ್ಟ್ ಫ್ರೆಂಡ್ಗೆ ನಂಬಿಕೆ ಇಲ್ಲ ನನ್ನ ಮೇಲೆ. ಸೊ ದಿಸ್ ಈಸ್ ಮೈ ಲಾಸ್ಟ್ ಮೀಲ್, ಐ ಮೀನ್ ಇನ್ನು 5 ದಿನವರೆಗೂ. ಎಷ್ಟು ಸವಿ ಆಗಿದೆಯಾ? ಜಸ್ಟ್ ಕಕ್ಕ ಮಾಡಿ ಬಂದೆ. ಇನ್ನು 5 ದಿನ ಊಟನೇ ಮಾಡಲ್ಲ, ಅಂದರೆ ಇನ್ನು 5 ದಿನ ಕಕ್ಕನೂ ಮಾಡಲ್ಲ. ಇಟ್ಸ್ ಟೈಮ್ ಫಾರ್ ದಿ ಮೆಜರ್ಮೆಂಟ್ಸ್. Oh my god. ಸೊ ನಾನು ಫಾಸ್ಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು 81.1 kg ಇದ್ದೀನಿ. ಸೊ ಡೇಟು ಇವತ್ತು. ರಾತ್ರಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತು, ನಿದ್ದೆನೇ ಬರಲಿಲ್ಲ. ನೀರು ಕುಡ್ಕೊಂಡು ಮಲ್ಕೊಂಡೆ ಮತ್ತೆ 1-2 ದಿವಸ ಇವತ್ತು ಬೆಳಗ್ಗೆಯಿಂದ ಗೊತ್ತಿಲ್ಲ, ಹೊಟ್ಟೆ ಹಸಿತೈತಾ ಇಲ್ವಾ ಏನು ಅಂತಲೇ ಗೊತ್ತಾಗ್ತಿಲ್ಲ. ಏನು ಒಂಥರ ಫೀಲ್ ಆಗ್ತಿಲ್ಲ, ಎನರ್ಜಿ ಸ್ವಲ್ಪ ಲೋ ಇದೆ. ಜಸ್ಟ್ ಇವಾಗ ತಾನೇ ಡಿಸ್ಕ್ ವಾಕಿಂಗ್ ಮಾಡಿ ಲೈಟ್ ಎಕ್ಸಸೈಸ್ ಮಾಡಿಬಂದೆ. ಸೊ ಡೇ 2 ಇವತ್ತು 80.6 kg ಇದ್ದೀನಿ. ವೆಯ್ಟೆಲ್ಲ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನೋಡೋಣ. ಜಯನಗರ್ ಫಿಲ್ಟರ್ ವಾಟರ್ ಇಷ್ಟು ನೀರು ಕೊಡು ಖಾಲಿ ಮಾಡಿದ್ದೀನಿ. ಸೊ ವಿಯರ್ಡ್ ಫೀಲಿಂಗ್ ಏನಪ್ಪ ಅಂದರೆ, ನಾನು ಬ್ರಷ್ ಮಾಡಿದ್ರೂ ಬಾಯೆಲ್ಲ ಒಂಥರ ಏನೋ ಟೊಮೊಟೊ ಹಣ್ಣು ತಿನ್ನಂಗೆ ಒಂಥರ ಅನ್ಕಂಫರ್ಟ್ ಅನಿಸ್ತಿದೆ. ಸೊ ಆ ಡೇ ನೆಕ್ಸ್ಟು ಮತ್ತೆ ನೀರು ಕುಡಿದೆ, ಕೆಲ್ಸಕ್ಕೆ ಹೋದೆ, ಮತ್ತೆ ಬಂದೆ, ನೀರು ಕುಡಿದೆ, ಬುಕ್ ಓದಿದೆ, ಮತ್ತೆ ಮಲ್ಕೊಂಡೆ. ಸಣ್ಣಾಗಿದೆಯಾ? ಒಂದು ಸ್ವಲ್ಪ ಸಣ್ಣಾಗಿದೆಯಲ್ಲ, ಒಂದು ಸ್ವಲ್ಪ ಲೂಸ್ ಆಗಿದೆ ಟಿ ಶರ್ಟ್. ಕಾನ್ಸಂಟ್ರೇಷನ್ ಈ ಥರ ನಾ ಕೂತ್ಕೊಳ್ಳೋದು, ಈ ಥರ ನಾ ಕೂತ್ಕೊಳ್ಳೋದು. ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್. ಆದರೂ ಮಸಾಲೆ ದೋಸೆ ಗಟ್ಟಿ ಚಟ್ನಿ ತಿಂತಾ ಇದ್ರೆ. Oh my god. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೇ 3 ಇವತ್ತು. ಏನೋ ಒಂಥರ ಖುಷಿ. ಬೆಳಗ್ಗೆ ಎದ್ದೆ, ಧ್ಯಾನ ಮಾಡಿದೆ, ಮತ್ತು ವೆಯ್ಟ್ ಚೆಕ್ ಮಾಡಿದೆ. 78.4 kg ಇದ್ದೀನಿ ವೆಯ್ಟು. ನೋಡಿ, ಇವತ್ತಿನ ಊಟ ನೀರು 3 ಬಾಟ್ಲು ನೀರಲ್ಲಿ 1 ಬಾಟ್ಲು ನೀರು ಕುಡಿದೆ. ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು ಅಂತ ಕನಕಪುರ ಹೋಗಿದ್ದೆ. ನಾನು ಮತ್ತು ಫ್ರೆಂಡ್ಸ್ ಎಲ್ಲ ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಬಂದು. ಫ್ರೆಂಡ್ಸ್ ಎಲ್ಲ ಕೂಲ್ ಡ್ರಿಂಕ್ಸ್ ಅಂತ ಕುಡಿದ್ರು. ನಾನು ಫಾಸ್ಟಿಂಗ್ ಮಾಡ್ತಾರೋದ್ರಿಂದ ಜಸ್ಟ್ ವಾಟರ್ ಕುಡಿದೆ. ಆಡ್ಕೊಡ್ರಪ್ಪ. ಮತ್ತು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದೆ, ಮತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಿದೆ. ನೀನು ಟ್ರೋಲ್ ಮಾಡು, ನಾವು ಇನ್ನೊಂದು ವಿಡಿಯೋ ಟ್ರೋಲ್ ಮಾಡ್ತೀವಿ. ಇವತ್ತು 4ನೇ ದಿನ. ಜಸ್ಟ್ ಚೆಕ್ ಇನ್ ಆದೆ ಹೋಟೆಲ್ಗೆ. ವೆಯ್ಟ್ ಚೆಕ್ ಮಾಡೋಣ ಎಷ್ಟಿದ್ದೀನಿ ಅಂತ.
ಸೊ ಡೇ 4 78.3 kg ಇದೆ. ಸೊ ಎಲೆಕ್ಟ್ರೋಲೈಟ್ಸ್ ಡ್ರಿಂಕ್, ಬಾಡಿಗೆ ಊಟ ಇಲ್ಲ ಅಂದರೆ ಓಕೆ, ಬಟ್ ಎಲೆಕ್ಟ್ರೋಲೈಟ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇದರಲ್ಲಿ ಜಸ್ಟ್ ಎಲೆಕ್ಟ್ರೋಲೈಟ್ಸ್ ಇದೆ, ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರಿನ್ ಮತ್ತು ವಿಟಮಿನ್ ಸಿ ಆ ಥರ ಇದೆ. ಬೇರೆ ಏನು ಕ್ಯಾಲರೀಸ್ ಏನು ಜಾಸ್ತಿ ಇಲ್ಲ ಇದರಲ್ಲಿ. ಅದನ್ನು ತಗೊಂಡೆ, ಮತ್ತು ನೀರು ಕುಡಿದೆ ಇವತ್ತು. ಮತ್ತು ಇಂಟ್ರೋದಲ್ಲಿ ನೋಡಿದ್ರಲ್ಲ ಆ ವಿಡಿಯೋ ಮಾಡಿದೆ. ಮತ್ತು ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಅಂತ ಮಲ್ಕೊಂಡೆ. ಹೇಳಿ ತನ್ನೆ ಮಾಡುತ್ತಾನೆ ಪರ್ಕು ನೇಮು ನಂದು ಕ್ರಿಶೋ. ಹೌದು ಊರಿನಿಂದ ಹತ್ತಿ ಬಂದೆ ಕೆಂಪು ಬಸ್ಸು. 10th ಪಾಸು PU ಪಾಸು, ಇಲ್ಲಿ ನನಗೆ ನಾನೇ ಬಾಸು. ಕೊಡರು ಇಲ್ಲ ನನಗೆ ಬೆಂಗಳೂರಲ್ಲಿ ಕೆಲಸ ಕಾಸು. ಡೇ 5 and the final day. Am I getting crazy or am I really happy? I don't know. ಆದರೆ ಸುಮಾರು ದಿನಗಳ ನಂತರ ನನ್ನ ಮೇಲೆ ನನಗೆ ಪ್ರೌಡ್ ಫೀಲಿಂಗ್ ಆಗ್ತಿದೆ. ಆರ್ ಅಟ್ಲೀಸ್ಟ್ ಇವತ್ತು ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿಲ್ಲ. ಸೊ ಫೈನಲಿ ನನಗನ್ಸಿದ್ದು ಏನಂದರೆ, ಈ ಎಕ್ಸ್ಪೀರಿಯೆನ್ಸಿಂದ ನಾವು ಡೈಲಿ ಎಷ್ಟು ಊಟ ಮಾಡ್ತೀವೋ ಅಷ್ಟು ಊಟ ರಿಯಲ್ಲಾಗಿ ಬಾಡಿಗೆ ಬೇಕಾಗಿರಲ್ಲ. ಅಟ್ಲೀಸ್ಟ್ ಕೆಲವರಿಗೆ ಬೇಕಾಗಿರಲ್ಲ. ಓವರಾಲ್ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯೆನ್ಸ್. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ 1 day ಏನಾದರೂ ಫಾಸ್ಟಿಂಗ್ ಸಾಧ್ಯ ಆದರೆ 1 day ಮಾತ್ರ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ವಿತೌಟ್ ಫಿಸಿಷಿಯನ್ ಸಲಹೆ ಇಲ್ಲದೆ. ಸೊ ಡೇ 4 ನನ್ನ ವೆಯ್ಟ್ ಚೆಕ್ ಮಾಡಿದಾಗ 77.3 kgs ಇದೆ. ಅಂದರೆ ಆಲ್ಮೋಸ್ಟ್ 5 ದಿನದಲ್ಲಿ ಆಲ್ಮೋಸ್ಟ್ ಒಂದು 4 kg ಅಷ್ಟು, 3.8 kg ಕಡಿಮೆ ಆಗಿದ್ದೀನಿ. ದಟ್ ಈಸ್ ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಡೋಂಟ್ ಥಿಂಕ್ ಇಟ್ ಈಸ್ ಹೆಲ್ದಿ. ಫೈನಲಿ ನಾವು ಊಟ ಮಾಡೋ ಟೈಮ್ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. Bye friends. Stay healthy, stay safe.